ಸುಜಾತ ಭಟ್ ಅವರ ಹುಟ್ಟೂರು ಅಥವಾ ಅವರ ತಮ್ಮ ಅವ್ರ ಜೊತೆ ಏನಾದರೂ ಮಾತಾಡಿದ್ರಾ? ಇಷ್ಟೆಲ್ಲ ಆದ ನಂತರ ಮುಂದೆ ಏನು ಮಾಡಬೇಕು, ಸಪೋರ್ಟಿಗೆ ನಿಲ್ಲಬೇಕಾ ಅಥವಾ ಮುಂದೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ತವರು ಮನೆ, ನಿಮ್ಮ ಹೆಂಡತಿಯ ತವರು ಮನೆ ಜೊತೆ ಏನಾದರೂ ಮಾತಾಡಿದ್ರಾ ಯಾವಾಗಲಾದರೂ? ಮತ್ತು ನಿಮ್ಮ ಹೆಂಡತಿ ಏನು ಹೇಳ್ತಾರೆ ತನ್ನ ಸಹೋದರನೇ ಈ ಥರ ಬಂದು ದೊಡ್ಡ ಕಂಪ್ಲೇಂಟ್ ಕೊಟ್ಟಾಗ? ತವರು ಮನೆಯೇ ಇಲ್ಲ ಸರ್, ಅದೆಲ್ಲ ಮಾರಾಟ ಆಗೋಗಿ ಯಾರೂ ಇಲ್ಲ. ಅವರಿಗೆಲ್ಲ ಒಬ್ಬ ಬಾಂಬೆಯಲ್ಲಿದ್ದಾರೆ, ಒಬ್ಬರು ಬೆಂಗಳೂರು ಉಡುಪಿಯಲ್ಲಿದ್ದಾರೆ, ಯಾರೂ ಮನೆಗೆ ಸೇರಿಸಲ್ಲ. ಅವಳು ಮೊದಲಿಂದ ಚಿಕ್ಕ ವಯಸ್ಸಿನಿಂದ ಕೆಟ್ಟ ಅಭ್ಯಾಸ ಇರೋದ್ರಿಂದ ಅವಳನ್ನು ಎಲ್ಲರೂ ಮನೆ ಸಂಸಾರದಿಂದ ದೂರ ಮಾಡಿದ್ದಾರೆ ಅವಳನ್ನು. ಈಗ 2003ರಿಂದ ಇಲ್ಲಿಯವರೆಗೆ ಅಂದರೆ ಎಲ್ಲಿದ್ದರು ಅನ್ನುವಂಥದ್ದನ್ನು ಅವರು ಎಲ್ಲೂ ಹೇಳಲ್ಲ. ಅಟ್ಲೀಸ್ಟು ಈ ವಿಷಯ ಗೊತ್ತಾದ ನಂತರ ತಿಳ್ಕೊಳ್ಳೋ ಪ್ರಯತ್ನಗಳು ಮಾಡಿದ್ರಾ, ಇವರು ಎಲ್ಲಿದ್ದರು, ಏನು ಮಾಡ್ತಾಯಿದ್ರು ಅಂತ? ಇಲ್ಲ, ಅವರು ಆವತ್ತು ಬಾಂಬೆಗೆ ಫೋನ್ ಮಾಡಿದೆ, ಈ ಥರ ಟಿ ವಿಯಲ್ಲಿ ಬರ್ತಾಯಿತ್ತು, ಏನು ಪ್ರಕಾಶ ಅಂದರೆ ಬೇಡ ಬಿಟ್ಟಾಕಿ ಬಾವ, ಯಾರು ಬಂದರೂ ನಮ್ಗೆ ಗೊತ್ತಿಲ್ಲ ಅಂತ ಮಾತ್ರ ಹೇಳಿ ಅಂದರು. ಯಾರೇನು ವಿಷಯನ್ನು ಪ್ರಸ್ತಾಪ ಮಾಡಬೇಡಿ, ನಾವು ನಮ್ಮ ಫ್ಯಾಮಿಲಿಯಿಂದ ತೆಗೆದು ಹಾಕಿ ಆಯಿತು ಅಂತ ಹೇಳಿದ್ರು ಸರ್. ಅವರು ಬಂದು ಮಾಧ್ಯಮಗಳ ಮುಂದೆ ಅಥವಾ ಪೊಲೀಸರ ಮುಂದೆ ಕಣ್ಣೀರು ಹಾಕೋದನ್ನು ನೋಡಿದರೆ ಎಂಥರಿಗಾದರೂ ಒಂದು ಕನಿಕರ ಬರುತ್ತೆ, ಏನು ನಿಜ ಇರ್ಬೋದೇನೋ ಅನ್ನುವಂಥದ್ದು. ಇವಳದ್ದು ಮಾತೆತ್ತಿರೆ ದಿನಕ್ಕೆ 106 ಸುಳ್ಳು ಹೇಳೋಳು. ಚಿಕ್ಕ ವಯಸ್ಸಿನಿಂದ ಸುಳ್ಳು ಹೇಳ್ಕೊಂಡೇ ಅವಳು ಜೀವನ ಮಾಡಿದವಳು. ಸಾಕ್ಷಿನೇ ಅವಳು 89ರಲ್ಲಿ ಮಗುವಿನ ಅಬಾರ್ಷನ್ ಮಾಡಿಸಿರೋದು. ಆವತ್ತಿಂದ ಕೆಟ್ಟ ಚಾಳಿಯಲ್ಲೇ ಇದೆ. ಅದು ಕನ್ನಡದಲ್ಲಿ ಪದ ಹೇಳಬೇಕಂತಂದರೆ ರಾತ್ರಿಯಿಂದ ವ್ಯವಹಾರ ಮಾಡ್ತಾರಲ್ಲ, ಆ ವ್ಯವಹಾರ ಕೇಳಿದವಳು. ಅವಳನ್ನು ಇನ್ನೂ ತಿದ್ದೋಕ್ಕಾಗೋದಿಲ್ಲ. ಅವಳ ಫ್ಯಾಮಿಲಿ ಯಾರೂ ಟಚ್ಚೇ ಮಾಡಿಲ್ಲ ಸರ್. ಇಷ್ಟೇ ಅವಳದ್ದು. ಕುಂತ್ರೆ ನಿಂತರೆ 100 ಸುಳ್ಳು ಹೇಳಿದೆ ಅವಳು ಜೀವನ ಮಾಡೋದೇ ಇಲ್ಲ. ಅವಳು ಇಲ್ಲಿ ಧರ್ಮಸ್ಥಳದಲ್ಲಿ ಯಾರೋ ಸಪೋರ್ಟ್ ಕೊಟ್ಟು ನೀನು ಬಾ ಅಂತ ಹೇಳಿದ್ದಕ್ಕೆ ಅವಳು ಮುಂದೆ ಬಂದಿದ್ದಾಳೆ. ಮಕ್ಕಳಿರೋದು ಸತ್ಯಕ್ಕೆ ದೂರವಾದ ವಿಷಯ.